ಬೀಟಲ್ನ ಆಯ್ಕೆ ಮಾಡ್ಕೊಳೋದಕ್ಕೆ ಕಾರಣ ಏನು ಅಂತಂದ್ರೆ ಇದರಲ್ಲಿ ಹಾಲಿನ ಇಳುವರಿ ತುಂಬಾ ಇದೆ. ನಿಮಗೆ ಮಿನಿಮಮ್ 2 ಲೀಟರ್ ಶುರುವಾಗಿ 4 ಲೀಟರ್ ತನಕ ಹಾಲು ಬರುತ್ತೆ. ಒಳ್ಳೆ 2 ಲೀಟರ್ ಬರುತ್ತೆ ಸರ್. ಮಿನಿಮಮ್ 2 ಲೀಟರ್. ಬೀಟಲ್ ಅಂದ್ರೆ 2 ಲೀಟರ್ ಬರಲೇಬೇಕು. ಓಕೆ. ಕನಿಷ್ಠ 2 ಲೀಟರ್, ಗರಿಷ್ಠ 4 ಲೀಟರ್. ಕೆಲವೊಂದೊಂದಿದೆ 6 ಲೀಟರ್ ತನಕ ಬರ್ತದೆ, ಬಟ್ ಎಲ್ಲವೂ ಬರಲ್ಲ ಆತರ. ಯಾವುದೋ ಒಂದೊಂದು ರೇರ್ ಬ್ರೀಡ್ ಅಲ್ಲಿ ಆತರ ಬರುತ್ತೆ. ಬಟ್ ಎಲ್ಲಾದ್ರಲ್ಲೂ 2 ಲೀಟರ್ ಮೇಲೆ ಬರೋದ್ರಿಂದ 70 to 75% ಅಂತ ಹೇಳ್ತೀವಿ. 75% ಡಬಲ್ ಕಿಟ್ ಕೊಡ್ತವೆ. ಡಬಲ್ ಕಿಟ್ ಕೊಟ್ಟಾಗೂ ನಮ್ಗೆ ಹಾಲು ಹೊಟ್ಟೆ ತುಂಬಾ ಮರಿಗಳಿಗೆ ಹಾಲಾಗುತ್ತೆ. ಮರಿಗಳಿಗೆ ಹಾಲಾದಾಗ ಆರಾಮ ಬೆಳ್ಕೊಂಡು ಹೋಗ್ತವೆ ಮರಿಗಳು. ನಮ್ 3 ತಿಂಗಳಲ್ಲಿ 22-23 kg ಕ್ರಾಸ್ ಆಗ್ಬಿಡುತ್ತೆ ಮರಿ ತೂಕ. ಹಂಗಾಗಿ ನಾವು ಇದಕ್ಕೆ ಬಂದ್ವಿ. ಇದರಲ್ಲಿ ಹಾಲು ಮತ್ತೆ ಮಾಂಸ ಎರಡು ಉತ್ತಮವಾದ ಕ್ವಾಲಿಟಿ ಬರುತ್ತೆ. ನಿಮ್ಗೆ ಇವಾಗ ಸಪೋಸ್ ನನ್ನ ಮಕ್ಕಳು, ಈಗ ನನ್ನ ಮಗ ಒಬ್ಬ 8th ಓದ್ತಾ ಇದ್ದಾನೆ, ಮಗಳು 6th ಓದ್ತಾ ಇದ್ದಾಳೆ. ಸಂಪೂರ್ಣವಾಗಿ ಅವರು ಮೇಕೆ ಹಾಲನ್ನೇ ಕುಡಿದು ಬೆಳೆದಿದ್ದಂಥವ್ರು. ಯಾವುದೇ ಕಾಯಿಲೆಗಳು, ಯಾವುದೇ ರೋಗಗಳು, ಆ ಥರದ್ದು ಇಮ್ಯುನಿಟಿ ಪವರ್ ತುಂಬಾನೇ ಬರುತ್ತೆ ಮೇಕೆ ಹಾಲು ಕುಡಿಯೋದ್ರಿಂದ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಕೆಲವ್ರು ಮನೆಯಲ್ಲಿ ಈಗ ಒಂದೊಂದು ಮಕ್ಕಳು ಸಾಕೊಂಡು ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಹಸುವಿನ ಹಾಲು ಅಥವಾ ಇನ್ನೊಂದು ಯಾವುದೋ ಹಾಲು ಕೊಡೋದ್ರ ಬದಲು ಒಂದೊಂದು ಮೇಕೆ ಕಟ್ಕೊಂಡು, ಮಕ್ಕಳಿಗೋಸ್ಕರ ಮೇಕೆ ಕಟ್ಕೊಂಡು, ಒಂದೊಂದು ಮೇಕೆ ಕಟ್ಕೊಂಡು ಮೇಕೆ ಹಾಲು ಕೊಟ್ಕೊಂಡು ಹೋಗಿ. ತುಂಬಾ ಹೆಲ್ತಿ ಆಗಿರ್ತಾರೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಪ್ರೂವನ್ ಯಾಕೆ ಅಂತಂದ್ರೆ ಈಗ ಹೇಳ್ತಾರೆ, ತಾಯಿ ಎದೆ ಹಾಲು ಬಿಟ್ರೆ 2ನೇ ಸ್ಥಾನ ಇರೋದು ಮೇಕೆ ಹಾಲಿಗೆ. ಅಷ್ಟು ಪರಿಶುದ್ಧವಾದ ಹಾಲು ಅಂತಂದ್ರೆ ಮೇಕೆ ಹಾಲು. ಮನೆಯಲ್ಲಿ ಮಕ್ಕಳಿಗೋಸ್ಕರ ಒಂದೊಂದು ಮೇಕೆ ಕಟ್ಕೊಳ್ಳಿ. ನೀವು 10 ಮೇಕೆನೋ 50 ಮೇಕೆನೋ 100 ಮೇಕೆನೋ ಬೇಡಬೇಡಿ. ಮನೆಗೋಸ್ಕರ, ಮಕ್ಕಳಿಗೋಸ್ಕರ ಒಂದೊಂದು ಮೇಕೆ ಕಟ್ಕೊಂಡ್ರೆ ಮಕ್ಕಳು ತುಂಬಾ ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿ ಬೆಳೀತಾರೆ.